ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವಾಗತ್ತು, ಕ್ರಾಂತಿಗೆ ತಿಲಕವ ನಿಟ್ಟ ನಾಡು ನನ್ನದು. ಸೊ ಈ ಒಂದು ಲೈನ್ ಏನಿದೆ ಇವತ್ತಿನ ಈ ಒಂದು ಟಾಪಿಕ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಏನು ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮ್ಮ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಸೊ ಕಾಟೇರ ಸಿನಿಮಾ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಸಕ್ಸಸ್ಫುಲ್ ರನ್ ಆಗ್ತಿರುವಂಥದ್ದು, ಇನ್ನೂ ಕೂಡ ಹೌಸ್ಫುಲ್ ಶೋಗಳು ಹೋಗ್ತಾ ಇದೆ. ಬಟ್ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾಲದಲ್ಲಿ ಅನ್ಕೊಳ್ತಿದ್ವಿ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ, ಮಲ್ಟಿಪ್ಲೆಕ್ಸ್ಗಳಲ್ಲಿ ನಮಗೊಂದು ಸ್ಕ್ರೀನಿಂಗ್ ಕೊಡ್ತಾ ಇಲ್ಲ ಅಂತ. ಬಟ್ ಈಗ ಅದು ರಿವರ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಕಾಟೇರ ಸಿನಿಮಾ ಸಕ್ಸಸ್ಫುಲ್ ರನ್ ಆಗ್ತಿರೋದ್ರಿಂದ ಸೊ ನಾಳೆ ರಿಲೀಸ್ ಆಗ್ತಿರುವಂಥ ಸಿನಿಮಾ ಇದೆ ಗುಂಟೂರು ಕಾರಂ ಆಗಿರ್ಬೋದು ಮತ್ತು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಆಗಿರ್ಬೋದು. ಸೊ ಮಲ್ಟಿಪ್ಲೆಕ್ಸ್ಗಳ ಕೊರತೆಗಳು ಉಂಟಾಗಿದೆ ಅವರಿಗೆ, ಆ್ಯಂಡ್ ಆಲ್ಸೋ ಸಿಂಗಲ್ ಸ್ಕ್ರೀನ್ಗಳ ಕೊರತೆ ಉಂಟಾಗಿರುವಂಥದ್ದು. ಸೊ ಇದು ಒಂದು ಕಂಪ್ಲೀಟ್ ಆಗಿ ಒಂದು ಕತೆ, ಇದನ್ನ ಇವತ್ತು ಹಂಚ್ಕೊಳ್ತೀನಿ ನಿಮ್ಮ ಜೊತೆ, ಮಾತಾಡ್ತೀನಿ ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ರದ್ದೊಂದು ಕಂಪ್ಲೀಟ್ ಆಗಿ ಒಂದು ಸ್ಟೋರಿನ ಇವತ್ತು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಕಾಟೇರ ಸಕ್ಸಸ್ಫುಲ್ ಆಗಿ ರನ್ ಆಗಿ ಸಕ್ಸಸ್ ಮೀಟ್ ಆಗಿ ಸೊ ಈಗ ದುಬೈಯಲ್ಲಿ ಡಿ ಬಾಸ್ ಅವರು ಒಂದು ವೆಕೇಶನಲ್ ಎಂಜಾಯ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಎಲ್ಲ ವೀಡಿಯೋಸ್ಗಳು ವೈರಲ್ ಆಗಿರುವಂಥದ್ದು, ಫೋಟೋಸ್ ವೈರಲ್ ಆಗಿರುವಂಥದ್ದು, ಅನಿಮಲ್ಸ್ ಜೊತೆ ಫೋಟೋ ತೆಗೆಸ್ಕೊಂಡಿರುವಂಥದ್ದು ಎಲ್ಲರಿಗೂ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಇವತ್ತಿನ ವಿಚಾರ ಏನಪ್ಪ ಅಂದರೆ, ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರಿ ಏನಂತಂದರೆ, ದಾವಣಗೆರೆಯಲ್ಲಿ ಆ್ಯಕ್ಚುಲಿ ಥಿಯೇಟರ್ಸ್ಗಳಲ್ಲಿ ಕಾಟೇರ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ, ಬಟ್ ಕ್ಯಾಪ್ಟನ್ ಮಿಲ್ಲರ್ ಬರ್ತಾ ಇದೆ, ಗುಂಟೂರು ಕಾರಂ ಬರ್ತಾ ಇದೆ. ಸೊ ಎರಡು ಸಿನಿಮಾಗಳು ಬರ್ತಾ ಇರೋದ್ರಿಂದ ಸೊ ಥಿಯೇಟ್ರಿಂದ ಕಾಟೇರ ಹೋಗ್ತಾ ಇದೆಯಾ ಹೇಗೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಹಾಗೆ ಹೀಗೆ ಅಂತ ತುಂಬ ಜನ ಕೇಳಿದ್ರು. ಸೊ ನನಗೂ ಒಂದು ಡೌಟ್ ಇತ್ತು. ಆ್ಯಂಡ್ ಥಿಯೇಟರ್ ಲಿಸ್ಟ್ ನೋಡೋದಾಯಿತು ಅಂದರೆ ಫಸ್ಟ್ ನಾನು ಥಿಯೇಟರ್ ಲಿಸ್ಟನ್ನು ನೋಡ್ತೀನಿ. ಥಿಯೇಟರ್ ಲಿಸ್ಟ್ ನೋಡೋ ಟೈಮಲ್ಲಿ ನನಗೆ ಕಣ್ಣಿಗೆ ಬಿದ್ದಿದ್ದೇನಪ್ಪ ಅಂತಂದರೆ, ಕಾಟೇರ ಮೇನ್ ಥಿಯೇಟರ್ ಇದೆ ದಾವಣಗೆರೆ ಗೀತಾಂಜಲಿ, ಅಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಮಿಲ್ಲರ್ ಅಂತ ಇತ್ತು. ನನಗೆ ಒಂದು ಸೆಕೆಂಡ್ ಆಶ್ಚರ್ಯ ಆಯಿತು, ಇಷ್ಟು ಹೌಸ್ಫುಲ್ ಪ್ರದರ್ಶನ ಹೋಗ್ತಾ ಇದೆ ಆ ಥಿಯೇಟ್ರಲ್ಲಿ, ಮೇನ್ ಥಿಯೇಟ್ರಲ್ಲಿ, ಬಟ್ ಯಾಕೆ ಇದು ಕ್ಯಾಪ್ಟನ್ ಮಿಲ್ಲರ್ ಹಾಕೊಳ್ತಿದ್ದಾರೆ ಇವರು ಅಂತ ಡೌಟ್ ಬಂತು. ನಾನು ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡಿ ತಿಳ್ಕೊಂಡು ಇನ್ಫಾರ್ಮೇಷನ್ ಏನಿದು ಈಗ ಕ್ಯಾಪ್ಟನ್ ಮಿಲ್ಲರ್ ಅಂತ ತೋರಿಸ್ತಾ ಇದೆ, ಇನ್ನು ಸಕ್ಸಸ್ಫುಲ್ ಚೆನ್ನಾಗಿ ರನ್ ಆಗ್ತಿದೆಯಲ್ಲ ಕಾಟೇರ, ಯಾಕಿದು ಅಂತ ಕೇಳಿದಾಗ ಇಲ್ಲ ಲೀಸ್ಟಲ್ಲಿ ಬಂದಿದೆ ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ, ನೋಡಬೇಕು ಸಂಜೆ ಒಳಗೆ ಗೊತ್ತಾಗುತ್ತೆ ಅಂದರು. ಬಟ್ ನಾನು ವೇಟ್ ಮಾಡಿದೆ, ಅವರಿಗೆ ಫಾಲೋ ಅಪ್ ಮಾಡ್ತಾ ಇದ್ದೆ. ಸೊ ದಯವಿಟ್ಟು ಅದನ್ನು ಏನು ಇನ್ಫಾರ್ಮೇಷನ್ ನನಗೆ ತಿಳಿಸಿ ಅಂತ. ಬಟ್ ಆಮೇಲೆ ಸಂಜೆ ನನಗೆ ಕಾಲ್ ಮಾಡಿ ಹೇಳಿದ್ರು ಇಲ್ಲ ಅದು ಪ್ರಿಂಟ್ ಆಗಿದೆ ಅಷ್ಟೇ ಬಟ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅದು, ಸೊ ಕಾಟೇರ ನಮ್ಮ ಥಿಯೇಟ್ರಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ. ಸೊ ದಾವಣಗೆರೆಯಲ್ಲಿ ಎರಡು ಥಿಯೇಟ್ರಲ್ಲಿ ಏನಿಗೆ ರನ್ ಆಗ್ತಾ ಇದೆ, ತ್ರಿಶೂಲ್ ಆಗಿರ್ಬೋದು ಮತ್ತು ಗೀತಾಂಜಲಿ ಆಗಿರ್ಬೋದು, ಎರಡೂ ಥಿಯೇಟ್ರಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ಈಗ ಕಾಟೇರ ಮುಂದೆ ಸಕ್ಸಸ್ ಆಗಿ ರನ್ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈಗ ಗುಂಟೂರು ಕಾರಂ ಆಗಿರ್ಬೋದು ಆಮೇಲೆ ಕ್ಯಾಪ್ಟನ್ ಮಿಲ್ಲರ್ ಆಗಿರ್ಬೋದು, ಈ ವಿಚಾರ ಯಾಕೆ ತೊಗೊಂಡೆ ಅಂತಂದರೆ, ಸೊ ಪರಭಾಷಾ ಸಿನಿಮಾಗಳು ಬೇರೆ ಭಾಷೆಗಳು ಸಿನಿಮಾ ಬರ್ತಾ ಇದೆ ಅಂದರೆ ನಮಗೇನಪ್ಪ ಅಂದರೆ ಥಿಯೇಟ್ರ್ಗಳು ಕೊಡ್ತಾ ಇರಲಿಲ್ಲ ಅಂತಂದರೆ, ಬಟ್ ಈಗ ಏನಪ್ಪ ಅಂದರೆ ಅವ್ರ ಸಿನಿಮಾಗಳು ಬರ್ತಾ ಇದೆ ಬಟ್ ಅವ್ರಿಗೆ ಥಿಯೇಟ್ರ್ ಸಿಗ್ತಾ ಇಲ್ಲ. ಅಂದರೆ ಒಂದು ಕಾಟೇರ ಸಿನಿಮಾದ ಸಕ್ಸಸ್ ನೋಡಿ ಹೇಗಿದೆ ಅಂತ. ಸೊ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ, ಥಿಯೇಟ್ರ್ಗಳು ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಆ್ಯಂಡ್ ಒಂದು ರೀತಿಯಲ್ಲಿ ಅನ್ಬೇಕು ಅಂತಂದರೆ ಈಗ ಕಾಟೇರ ಆಗಿರ್ಬೋದು, ಕ್ಯಾಪ್ಟನ್ ಮಿಲ್ಲರು ಮತ್ತು ಗುಂಟೂರು ಕಾರಂ ಏನಿದೆ, ಸೊ ಈ ಸಿನಿಮಾಗಳಿಗೆ ಒಂದು ಅವಕಾಶಗಳು ಕರ್ನಾಟಕದಲ್ಲಿ ಎಷ್ಟೋ ಥಿಯೇಟರ್ಸ್ಗಳು ಕೊಡ್ತಾ ಇಲ್ವಂತೆ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಸ್ಗಳು ಕೂಡ ಹೇಳಿರುವಂಥದ್ದು. ಆಮೇಲೆ ಎಲ್ಲ ಸಕ್ಸಸ್ಫುಲ್ ರನ್ ಆಗ್ತಿದೆ, ನಾವು ಕಾಟೇರನ್ನ ಕಂಟಿನ್ಯೂ ಮಾಡ್ತೀವಿ, ನಮಗೆ ಗುಂಟೂರು ಕಾರಂ ಆಗಿರ್ಬೋದು ಮತ್ತು ಕ್ಯಾಪ್ಟನ್ ಮಿಲ್ಲರ್ ಆಗಿರ್ಬೋದು ನಾವು ತೊಗೊಳ್ಳಲ್ಲ ಅಂತ, ಅಟ್ಲೀಸ್ಟ್ ಒಂದು ಸ್ಕ್ರೀನೋ ಎರಡು ಸ್ಕ್ರೀನೋ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಸೊ ಕಂಟಿನ್ಯೂಷನ್ ಕಾಟೇರನ್ನೇ ಮಾಡ್ತೀನಿ ಅಂತ ಹೇಳ್ತಿದಾರಂತೆ. ಸೊ ತುಂಬಾ ಒಂದು ಖುಷಿ ಆಯ್ತು ಈ ಒಂದು ವಿಚಾರವನ್ನು ಕೇಳಿ. ಸೊ ಹಾಗೆಲ್ಲ ನೋಡೋದಾಯ್ತು ಅಂತಂದರೆ ನಾವೆಲ್ಲ ಎಷ್ಟು ಒಂದು ರೀತಿಯಲ್ಲಿ ಬೇಜಾರಾಗ್ತಿತ್ತು ಅಂದರೆ, ಸೊ ಬಾಲಿವುಡ್ ಸಿನಿಮಾ ಆಗಿರ್ಬೋದು, ತಮಿಳು, ತೆಲುಗು, ಸೊ ಎಲ್ಲ ಈ ಒಂದು ಸಿನಿಮಾಗಳು ಬಂದಾಗ ಸೊ ನಮಗೆ ಸ್ಕ್ರೀನಿಂಗ್ ಸಿಗ್ತಾ ಇರಲಿಲ್ಲ ನಮ್ಮ ಕನ್ನಡ ಸಿನಿಮಾಗಳಿಗೆ. ಬಟ್ ಈಗ ಕಾಟೇರ ಈ ಒಂದು ಸಕ್ಸಸ್ ಏನು ಮಾಡಿದೆ ಅಂತಂದರೆ, ಯಾವುದು ಸಿನಿಮಾ ಕೂಡ ಕರ್ನಾಟಕಕ್ಕೆ ಎಂಟ್ರಿ ಮಾಡ್ಕೊಳ್ತಾ ಇಲ್ಲ. ಸೊ ಅಷ್ಟು ಒಂದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಆ್ಯಂಡ್ ಯಾರು ಥಿಯೇಟರ್ ಕೂಡ ತೊಗೊಳಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಕಾಟೇರನೇ ಚೆನ್ನಾಗಿ ತುಂಬ ಹೌಸ್ಫುಲ್ ರನ್ ಆಗ್ತದೆ, ನಾವ್ಯಾಕೆ ಪರಭಾಷಾ ಸಿನಿಮಾ ತೊಗೋಬೇಕು ಅನ್ನೋ ಒಂದು ಡಿಸೈಡ್ ಮಾಡಿದ್ದಾರೆ. ಸೊ ಇದು ತುಂಬಾ ಒಂದು ಖುಷಿಯಾದಂಥ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಜನ ಇದು ಡೌಟ್ ಇತ್ತು, ಡೌಟ್ ಕೇಳಿದಿರಾ. ಸೊ ಎಲ್ಲೆಲ್ಲಿ ಎರಡೆರಡು ಮೂರು ಥಿಯೇಟ್ರಲ್ಲಿ ಅಟ್ಲೀಸ್ಟ್ ಎರಡೆರಡು ಥಿಯೇಟ್ರಲ್ಲಿ ಯಾವ ಊರಲ್ಲಿ ಇದೆಯೋ ಸೊ ಕಂಟಿನ್ಯೂ ಆಗಿ ಕಾಟೇರ ಕಂಟಿನ್ಯೂ ಆಗುತ್ತೆ, ಯಾವುದೇ ಅಂತ ಡೌಟ್ ಇಲ್ಲ. ಯಾಕಂದರೆ ಅಷ್ಟು ಒಂದು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಆ್ಯಂಡ್ ಇದು ಒಂದು ವಿಚಾರ ಹೇಳೋದಾಯಿತು ಅಂದರೆ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಆ್ಯಂಡ್ ಕಾಂತಾರ ಸಿನಿಮಾದ ನಾನೇನು ಪಬ್ಲಿಕ್ ರಿಯಾಕ್ಷನ್ ಮಾಡಿದ್ದೆ, ಸೊ ಅದು ಬಿಟ್ಟರೆ ಸೊ ಕಾಟೇರದ್ದೇ ಮಾಡಿದ್ದು ಸಕ್ಸಸ್ಫುಲ್ ಆಗಿ. ನಾನು 4 ಶೋಗಳದ್ದು ನಾನು ಪಬ್ಲಿಕ್ ರಿಯಾಕ್ಷನ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಕೂಡ ಹೌಸ್ಫುಲ್ಲು. ಆ್ಯಂಡ್ ದಾವಣಗೆರೆಯಲ್ಲೂ ಕೂಡ ಈಗೂ ಕೂಡ ಕಂಟಿನ್ಯೂಷನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಆ್ಯಂಡ್ ಓವರ್ ಆಲ್ ಆಗಿ ಹೇಳೋದಾಯಿತು ಅಂದರೆ, ಈ ಒಂದು ದಿನ ಏನಿದೆ ಅಂದರೆ ಪರಭಾಷಾ ಸಿನಿಮಾಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ಅವರಿಗೆ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತ ನೋಡೋದಾಯ್ತು ಅಂದರೆ, ಸೊ ಕಾಟೇರ ಸಕ್ಸಸ್ಸು ಒಂದು ಅದ್ಭುತವಾದಂಥ ಒಂದು ಸಕ್ಸಸ್ ಅಂತ ಅನ್ನಿಸುತ್ತೆ ನನಗೆ. ಆ್ಯಂಡ್ ನಿಮಗೂ ಕೂಡ ಒಂದು ಕಾಟೇರಾದ ಒಂದು ಏನಾದರೂ ಈ ಒಂದು ಸಿನಿಮಾದ ಬಗ್ಗೆ ಅಂದರೆ ಈ ಕಂಟಿನ್ಯೂಷನ್ ಬಗ್ಗೆ ಏನೋ ಡೌಟ್ ಇತ್ತು ಅಂದರೆ ಇದೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ, ಕ್ಯಾಪ್ಟನ್ ಮಿಲ್ಲರ್ ಆಗಿರ್ಬೋದು, ಗುಂಟೂರು ಕಾರಂ ಆಗಿರ್ಬೋದು, ಸ್ಕ್ರೀನಿಂಗ್ ಕೊರತೆಗಳು ಅವರಿಗೆ ಕಾಡ್ತಾ ಇದೆಯಂತೆ. ಸೊ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಬಟ್ ಒಂದೊಂದು ಥಿಯೇಟ್ರಲ್ಲಿ ಹಾಕೋಬೋದು ನನಗನ್ಸೋ ಪ್ರಕಾರ. ಆ್ಯಂಡ್ ನೋಡೋಣ ಅದು ಏನಾಗುತ್ತೆ ಅಂತ.
ಬಟ್ ಓವರ್ ಆಲ್ ಆಗಿ ಕಾಟೇರದ ಒಂದು ಸಕ್ಸಸ್ ಒಂದು ರೀತಿಯಲ್ಲಿ ತುಂಬಾ ಒಂದು ಖುಷಿ ಕೊಟ್ಟಿದೆ. ಸ್ಯಾಂಡಲ್ವುಡ್ನ ಒಂದು ಹಿಟ್ ಸಿನಿಮಾ ಆಗಿರೋದು ಒಂದು ಖುಷಿಯಾದಂಥ ವಿಚಾರ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮೂರಲ್ಲಿ ಕಾಟೇರ ಎಷ್ಟು ಥಿಯೇಟ್ರಲ್ಲಿದೆ ಸೊ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡದೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.